ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೂತಿದ್ರೆ ಆಗತ್ತೆ ಜೀವನ. ಸರಿ, ನಾನೇ ತಿನ್ನಿಸ್ತೀನಿ, ತಿನ್ನು. ಅಮ್ಮ ಪ್ಲೀಸ್ ಬೇಡಮ್ಮ. ನೋಡು ಕಂದ, ಕತ್ಲಾಯ್ತು ಅಂತ ಕಣ್ಮುಚ್ಕೊಂಡ್ ಕೂತ್ರೆ ಆಗತ್ತೇನೋ? ಬೆಳಕಾಗೆ ಆಗತ್ತಲ್ವಾ? ಯಾವುದೋ ಒಂದು ದೈವ ಶಕ್ತಿಯಿಂದ ಅವಳು ಜೀವಂತವಾಗಿ ಬಂದ್ರೂ ಬರ್ಬೋದು ಅಲ್ವಾ? ಇಲ್ಲಮ್ಮ, ಶಾಂತಿ ಬಿದ್ದಿದ್ದೆ ಮತ್ತೆ ಮತ್ತೆ ನನ್ ಕಣ್ಮುಂದೆ ಬರ್ತಿದ್ಯಮ್ಮ. ಹೌದಪ್ಪ, ನಾವಂತೂ ಅದನ್ನ ನೋಡಿಲ್ಲ. ನೀನ್ ಕಣ್ಣಾರೆ ನೋಡಿದ್ಯಾ? ಆ ಸಂಕಟ ನಿನ್ಗಿದ್ದೇ ಇರತ್ತೆ, ಅದ್ ನನಗ್ ಗೊತ್ತು. ನೀನ್ ಹೀಗೆ ಹಸ್ಕೊಂಡಿದ್ರೆ, ಮಂಕ ಕೂತಿದ್ರೆ ನನ್ನ ಹೊಟ್ಟೆಲಿ ಸಂಕಟ ಆಗತ್ತೆ ಕಣೋ. ನನ್ ಕರಳು ಸುಟ್ಟು ಹೋಗತ್ತೆ. ಅದೇನಾದ್ರೂ ಗೊತ್ತಿದ್ಯಾ ನಿನ್ಗೆ? ಸ್ವಲ್ಪ ತಿನ್ನು ಮಗ್ನೆ. ಅಮ್ಮ, ಕೊಡಿ. ನಾನು ಎಷ್ಟೇ ಬಲವಂತ ಮಾಡಿದ್ರು ತಿಂತಾ ಇಲ್ಲ. ನೀವು ಹೋಗಿಮ್ಮ, ನೀವು ಹೋಗಿ. ಸುಶಾಂತ್, ಅಮ್ಮ ಹೋದ್ರು. ಇಲ್ಲಿ ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಇನ್ನೂ ಎಷ್ಟೊತ್ತು ಅಂತ ಕಣ್ಣೀರ್ ಹಾಕೊಂಡ್ ಡ್ರಾಮಾ ಮಾಡ್ತೀರಾ? ಏನ್ ಹುಡುಗಾಟ ಆಡ್ತಿದ್ಯಾ ನೀನು? ಡಿವೋರ್ಸ್ ಅಲ್ವಾ ಕೇಳಿದ್ದು? ಡಿವೋರ್ಸ್ ಅಷ್ಟೇ ಕೇಳಿದ್ದು ಮಂತ್ರ. ನಾ ಅವಳು ಸಾಯ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ನಾ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ದಿಢೀರ್ ಅಂತ ನನ್ನ ಕಣ್ಮುಂದೆ ಅವಳು ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಅದು ನೋಡಿ ಎಮೋಷನಲ್ ಆಗಿದ್ದ ನೀನು ನಾಟಕ ಅಂತ ಹೇಳ್ತಿದ್ಯಾ? ನನ್ನ ಸಂಕಟನ ನೀನು ಸಂಶಯದಿಂದ ನೋಡ್ತಿದ್ಯಾ? ಅದನ್ನ ಡ್ರಾಮಾ, ಮೊಸಳೆ ಕಣ್ಣೀರು ಅಂತ ಹೇಳ್ಬೇಡ. ನನಗೆ ಕೆಟ್ಟ ಕೋಪ ಬರುತ್ತೆ. ಆಯ್ತು, ಸಮಾಧಾನ. ಎಲ್ರಿಗೂ ಡೌಟ್ ಬರಬಾರ್ದು ಅಂತ ನಾಟಕ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಮಾತ್ರ, ಪ್ಲೀಸ್.